ಮಹಾ ಒಪ್ಪಂದದ ಮೂಲಕ ಭಾರತ ತನ್ನ ಮೇಲೆ ಸುಂಕ ಅಸ್ತ್ರವನ್ನ ಪ್ರಯೋಗಿಸ್ತಾ ಇರುವಂತಹ ಟ್ರಂಪ್ಗೆ ತಿರುಗೇಟನ್ನ ನೀಡಿದ್ಯಾ? ಯುರೋಪಿಯನ್ ಯೂನಿಯನ್ ಜೊತೆಗೆ ಸೇರಿ ಅಮೆರಿಕ ಹಾಗೂ ಚೀನಾಗೆ ಭಾರತ ಸೆಡ್ ಹೊಡೆದಿದ್ಯಾ? ಭಾರತ ಮತ್ತೆ ಯುರೋಪಿಯನ್ ಒಕ್ಕೂಟದ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಚೀನಾವನ್ನ ಎದುರಿಸುವಂತ ಉದ್ದೇಶದಾಗಿದೆಯಾ? ಭಾರತ ನಿಖರವಾಗಿ ಏನನ್ನ ಪಡಿತಾ ಇದೆ ಮತ್ತೆ ಇದಕ್ಕೆ ಪ್ರತಿಯಾಗಿ ಯಾವ ಒತ್ತಡಗಳನ್ನ ಒಪ್ಕೊಳ್ಬೇಕಾಗಿದೆ? ಈ ಒಪ್ಪಂದದ ನಿಜವಾದ ಗೆಲುವು ಭಾರತೀಯ ಕಾರ್ಮಿಕರು ಮತ್ತೆ ಕೈಗಾರಿಕೆಗಳದ್ದೇ ಅಥವಾ ಹೊಸ ಪೂರೈಕೆ ಸರಪಳಿಗಳನ್ನ ಹುಡುಕ್ತಾ ಇರುವಂತಹ ಯುರೋಪಿಯನ್ ಉದ್ಯಮಗಳದ್ದೇ? ಭಾರತದ ಉತ್ಪಾದನೆ ಮತ್ತೆ ನಿಯಂತ್ರಕ ವ್ಯವಸ್ಥೆ ನಿಜವಾಗಿಯೂ ಯುರೋಪಿಯನ್ ಮಾರುಕಟ್ಟೆಯಲ್ಲಿ ಸ್ಪರ್ಧೆ ಮಾಡಬಹುದಾ? ಈ ಒಪ್ಪಂದ ನಿಜವಾದ ಆರ್ಥಿಕ ಪ್ರಗತಿನ ಅಥವಾ ಜಾಗತಿಕ ಬಿಕ್ಕಟ್ಟಿನ ಅನಿವಾರ್ಯತೆಯಿಂದ ತಲೆದೂರಿದಂತ ಒಂದು ಭೌಗೋಳಿಕ ರಾಜಕೀಯ ಮೈತ್ರಿನ? ಈ ಕುರಿತು ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ನೀವು ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನೀವಿನ್ನು ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ನಮ್ಮ ವಿಡಿಯೋಗಳನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದ್ರ ಕುರಿತಾಗಿ ನಿಮ್ಗೆ ಅಭಿಪ್ರಾಯಗಳಿದೆ ಇದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಥ್ಯಾಂಕ್ ಯು.